ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಬಿಜಾಪುರ ಸೆಷನ್ ಸಿಕ್ಕಿದ್ರು ಇನ್ನು ಖಾಲಿ ಆದ್ಮೇಲೆ ಮಳೆ ಬಂದೈತೆ. ಅದೇ ಅದೃಷ್ಟ ಅಂತಾರಲ್ಲ, ಅದೇ ಅದೃಷ್ಟ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ. ಈಗ ಬೆಳಗಿನ ಜಾವ 3-4 ಗಂಟೆ ಆಲ್ಮೋಸ್ಟು ವಾಸು ಮಾರ್ಕೆಟಲ್ಲಿ 2 ದಿವಸ ಮಲಗಿದೆ. ಲೋಡ್ ಕನ್ಫರ್ಮ್ ಆಗಿರಲಿಲ್ಲ. ಈಗ ಒಂದು ಯಾವುದೋ ಲೋಡ್ ಕನ್ಫರ್ಮ್ ಆಯಿತು. ಈಗ ಹೋಗ್ತಾ ಇದ್ದೀನಿ ಭಿವಂಡಿಗೆ. ಇವಾಗ ಟೈಮ್ ಅಂದು 5:54. ಈಗ ಫೈನಲಿ ನಾಸಿಕ್ ರೋಡ್ಗೆ ಎಂಟ್ರಿ ಆಗಿದ್ದೀನಿ. ಇಲ್ಲಿಂದ ಇನ್ನೊಂದು 6 ಕಿಲೋಮೀಟ್ರ್ ಐತೆ. ಪಾಯಿಂಟ್ ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ. ಅದು ಯಾವುದೋ ರೆಸಾರ್ಟು ಹತ್ರ ಲೊಕೇಶನ್ ಕಳ್ಸೋರೆ, ಅಲ್ಲಿ ಹೋಗಬೇಕು. ಫೈನಲಿ ಇಲ್ಲಿ ಗಾಡಿ ಲೋಡ್ ಆಯಿತು. ಟಾರ್ಪಲ್ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಮಳೆ ಇಲ್ಲಿ, ಅದಕ್ಕೋಸ್ಕರ ಇದೊಂದು ಡಬಲ್ ಹಾಕ್ಕೊಂಡು ಅದನ್ನು ಡಬಲ್ ಹಾಕಬೇಕು. ಕಮಾನ್ ಕಟ್ಟಾಗಿರೋ ಕಾರಣ ಹಗ್ಗ ಹೊಡ್ಕೊಂಡಿದ್ದೀವಿ. ಹಗ್ಗ ಹೊಡ್ಕೊಂಡು ಮೇಲೆ ನೋಡಿ ಕಟ್ಟಾಗೋಗೈತೆ. ಹಗ್ಗ ಹೊಡ್ಕೊಂಡು ಹೋಗ್ಬೇಕು. ಎಲ್ಲ ಬರೀ ಪೇಪರ್, ಇದು ಏನು ಪೇಪರ್ ಅಂತ ಗೊತ್ತಿಲ್ಲ. ನೋಡ್ಕೊಂಡು ಹೋಗ್ಬೇಕು. ಫೈನಲಿ ಗಾಡಿ ಲೋಡ್ ಆಯಿತು. ಟಾರ್ಪಲ್ ಎಲ್ಲ ಹಾಕಿದಾಯಿತು. ಹಿಂಗೆ ಒಂದು ಬಿಡ್ಕೊಂಡು ಬಿಲ್ಲಿಸ್ಕೊಂಡು ಹೊರಡಬೇಕು. ಡೀಸೆಲ್ ಫುಲ್ ಖತಮ ಆಯಿತು. ಡೀಸೆಲ್ ಹಾಕ್ಸ್ಬೇಕು. ಮಳೆ ಬಂದರೆ ದೇವರಾಣೆ ಒಳಗೆಲ್ಲ ನೀರು ಒಯ್ದೈತೆ, ಏನೂ ಮಾಡೋಕ್ಕಾಗಲ್ಲ. ಇವರು ಫೈನಲಿ ಈ ಟೈಮ್ ಬಂದು 8:52. ಈಗ ಡೀಸೆಲ್ ಹಾಕ್ಸಕ್ಕೆ ಬಂದಿದ್ದೀನಿ. ಡೀಸೆಲು ಬರೀ ಒಂದು 10,000 ಹಾಕ್ಸಂತೀನಿ ಸಾಕು. ಅಂದರೆ ಸ್ವಲ್ಪ ತೂಕ ಜಾಸ್ತಿ ಬಂದಿದೆ ಅನ್ಕೊಂತೀನಿ. ಅದಕ್ಕೋಸ್ಕರ ಏನಿಲ್ಲ, ಇನ್ನು 200 kg ಪಾಸ್ ಆಗುತ್ತೆ. ಓವರ್ಲೋಡ ಮಾಮೂಲಿ ಡೀಸೆಲ್ ಫುಡ್ ಹೆಂಗೆ ಮಾಡ್ತಾರೆ, ಓವರ್ಲೋಡ್ ಜಾಸ್ತಿ ಹೋಗ್ತೈತೆ. ಅದಕ್ಕೆ ಒಂದು 90,000 ಹಾಕ್ಸ್ಕೊಂಡ್ರೆ ಆರಾಮ ಪಾಸ್ ಆಗೋದು ಮಾಡ್ರು. ಆಮೇಲೆ ಇವನು ಬಿಟ್ಬಿಟ್ಟು ಹೋಗ್ಬೇಕು. ಇವರು ನಾಸಿಕಿಂದ ಭಿವಂಡಿ ರೋಡ್ ಮಾತ್ರ ಎನಿ ಟೈಮ್ ಜಾಮ ಇರ್ತೈತೆ ನೋಡಿ. ನಮಗೂ ಫುಲ್ ಜಾಮ ಆಗೈತೆ ಆಯಿತಾ. ಇದು ಇನ್ನೊಂದು ಯಾವುದೋ ಕರ್ನಾಟಕ ಗಾಡಿ ಐತೆ. ಈ ಗಾಡಿ ನಂಬರು C8055. ಇದರಲ್ಲಿ 3 ಏನೋ ತೆಗೆದುಬಿಟ್ರೆ 3 ಅಂದರೆ C ಇರೋದನ್ನ ಡಿ ಮಾಡಿ 44ನ 55 ಮಾಡಿದ್ರೆ ಡಿ ಬಾಕ್ಸ್ ಆಗುತ್ತೆ. ಇವರು ಚಿಕ್ಕಬಳ್ಳಾಪುರ ಅಲ್ಲ, ಹುಬ್ಳಿಗೆ ತುಂಬೋರು ಅಂತ. ನಾವು ಚಿಕ್ಕಬಳ್ಳಾಪುರ ತುಂಬಿದ್ದೀವಿ. ಮನೆ ಫ್ರೆಂಡ್ಸ್, ಇವಾಗ ಟೈಮ್ ಒಂದು 5:20. ನನಗೆ ಕರೆಕ್ಟಾಗಿ 1:15 ಬಂದು ಗಾಡಿ ಹಚ್ಕೋತಿ. ಗಾಡಿ ಹಚ್ಚಿರ ಇನ್ನು ಗಾಡಿ ಎಂಟ್ರೆನ್ಸ್ಗೆ ಬಂದು ಮಡಿಕೊಂಡಿದ್ದು. ಇವಾಗ ಎದ್ದಿದ್ದೀವಿ 5:20ಕ್ಕೆ. ನಾವು ಊಟ ಮಾಡಿದಲ್ಲಪ್ಪ ಅಂದರೆ ವಾಸಿ ಮಾರ್ಕೆಟ್ಗೆ ಬಂದು ಊಟ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಊಟ ಮಾಡ್ಕೊಂಡು ಬಂದು ಲಾಕ ಮಲಗಿದ್ದು ನಾನು ಮತ್ತು ಇನ್ನೊಂದು ಗಾಡಿ. ಅವ್ರು ಡೀಸೆಲ್ ಹಾಕ್ಸ್ತವ್ರೆ. ಅಯ್ಯೋ, ಟಿ ವಿ ಕುಟ್ಕೊಂಡು ಹೊಡಬೇಕು. ಇನ್ನೊಂದೇನಪ್ಪ ಅಂದರೆ ಈ ರೋಡಲ್ಲಿ ಸಂಜೆ 6 ಗಂಟೆಯಿಂದ 8, 9, 10 ಗಂಟೆ ತನಕ ರೋಡ್ ಫ್ರೀ ಇರುತ್ತೆ. ಅದಾದಮೇಲೆ ಬೆಳಗಿನ ಜಾವ 3 ಗಂಟೆಯಿಂದ ರೋಡ್ ಸ್ವಲ್ಪ ಫ್ರೀ ಇರ್ತೈತೆ. ಆ ಟೈಮಲ್ಲಿ ಬರಬೇಕು ನೋಡಿ. ನಮ್ಮದು ಆರಾಮಾಗಿ ರೋಡ್ ಫ್ರೀ ಐತೆ. ಈಗ ಟೈಮಲ್ಲಿ 9 ಗಂಟೆ. ಈಗ ಇಲ್ಲಿ ಸಾಗರ್ ಹೋಟ್ಲಲ್ಲ ಗಾಡಿ ಹಾಕಿದ್ದೀವಿ. ಪೂನಾ ಬಿಟ್ಟ ಮೇಲೆ ನಾಷ್ಟಾಗಿ ಇಷ್ಟ ಮಾಡ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್, ಇವಾಗ ಟೈಮ್ ಅಂದು 2 ಗಂಟೆ. ಪೂನಾ ಬಿಟ್ಟ ಮೇಲೆ ಪಂಡ್ರಾಪುರ ರೋಡಲ್ಲಿ ಒಂದು ಯಾವುದೋ ಒಳ್ಳೆ ನೆಳ್ಳಿತ್ತು. ಅಲ್ಲಿ ಅಡುಗೆ ಮಾಡ್ಕೋಣ ಅಂತೇಳಿ ಹಾಕಿದ್ದೀವಿ. ಯಾಕಂದರೆ ಹೋಟೆಲ್ ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಬಾಣವಾರ ಅಬ್ದುಲ್ ಅವರು ಬಂದಿದ್ದರು. ಅವ್ರದ್ದು ಗಾಡಿ ಅಲ್ಲ, ಈ ಸೈಡಲ್ಲಿ ಐತೆ. ಈಗ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊರಡಬೇಕು. ಏನು ಮಾಡ್ತಿರೋದು ಹೊರಗೆ ಹೋಗಿ? ನಾನು ಸೊಪ್ಪು ಹಚ್ತಾ ಇದ್ದೀನಿ. ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಡು ಊಟ ಮಾಡೋಣ. ಫೈನಲಿ ಬಿಸಿ ಬಾತ್ ರೆಡಿ ಆಯಿತು. ಬಾತು ಮತ್ತು ಮೊಸರು ಬಜ್ಜಿ ಊಟ ಮಾಡಿಬಿಟ್ಟು ಹೊರಡಬೇಕು. ಯಾಕಂದರೆ ಟೈಮ್ ಇಲ್ಲ ನಮಗೂ, ಅದಕ್ಕೋಸ್ಕರ. ಇವರು ಕರೆಕ್ಟಾಗಿ 2:15 ತಂದು ಹಾಕೊಂಡಿದ್ದು. ಈಗ ಟೈಮ್ ಬಂದು 6 ಗಂಟೆ. ಈಗ ಹೊರಟಿದ್ದೀವಿ. ಹೊಟ್ಟೆ ತುಂಬ ಊಟ ಆಯಿತು. ಹೊಟ್ಟೆ ತುಂಬ ಕರೆಕ್ಟಾಗಿ 3 ಅವರ್ ಅಡುಗೆ ಮಾಡಿದ್ದೀವಿ ಗುರು. ಅಂದ್ರೆ ಕಮೆಂಟಲ್ಲಿ ಹೇಳ್ತಾರೆ ಅಡುಗೆ ಮಾಡ್ಕೊಂಡು 3 ಅವರ್ ಮಾಡ್ತೀರಾ ಅಂತ. ಏನು ಮಾಡ್ತೀರಾ? ತರಕಾರಿ ಹಚ್ಚಿ ಎಲ್ಲ ಮಾಡಿ ತೊಳೆದು ಬೆಳಗಿ ಬ್ರೋ ಹೊರಡೋಣ. ಹಾಂ, 2
ನೋಡಿ ಇವಾಗ ಮಂಗಳವಾರ ರೋಡಲ್ಲಿ ಹೋಗ್ತಾ ಇದೀವಿ. ಪಂಡ್ರಪುರ ಬೈಪಾಸ್ ಅಲ್ಲ, ಪಂಡ್ರಪುರ ಬೈಪಾಸ್ ಬಿಟ್ಟು ಮಂಗಳವಾರ ರೋಡಲ್ಲಿ ಹೋಗ್ತಾ ಇದ್ದೀನಿ. ಡೀಸಲು ಕಮ್ಮಿ ಐತೆ, ಡೀಸೆಲ್ ಹಾಕ್ಸ್ಬೇಕು ಫಸ್ಟು. ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಆಗೋಗೋದು. ನಾನು ಬೆಳಗಾಂ ಮೇಲೆ ಬರ್ತೀನಿ ಅಂದ್ಕೊಂಡು ಬರೀ 9,000 ಡೀಸೆಲ್ ಹಾಕ್ಸಿದೆ ಅಷ್ಟೇ. ಇಲ್ಲ ಅಂದಿದ್ರೆ ನಾವು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಸರ್ ಹೋಗೋದು. ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಹತ್ತತ್ರ ಹೋಗಿ ಖಾಲಿ ಆಗಿರೋದು ಅನ್ಕೋತೀನಪ್ಪ. ಟ್ರಿಪ್ಪು ನಮ್ಮೂರಲ್ಲಿ ನಮ್ಮ ಮಾಡಿದ್ದು ಫುಲ್ ಟ್ಯಾಂಕ್ ಮಾಡಿಸಿದ್ದು. ಬಾಂಬೆ ಹೋಯ್ತು, ಪರವಾಗಿಲ್ಲ, ಒಳ್ಳೆ ಮೈಲೇಜ್ ಬಂದಿದ್ದು ಟ್ರಿಪ್ಪು. ಇನ್ನೇನೇನೊಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಐತೆ ಬಿಜಾಪುರ. ಇದು ಬಂದು ಪಂಡ್ರಾಪುರ ರೋಡ್. ಇದು ರೋಡ್ ಮಾತ್ರ ಸೂಪರ್ ಐತೆ. ಅಲ್ಲಿ ಒಂದು 3-4 ತೆಗೆ ರೋಡ್ಗಳು ಕಿತ್ತಾಕೋರು, ಅದು ಬಿಟ್ಟರೆ ಆರಾಮಾಗಿ ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಈಗ ನಮ್ಮ ಶಶಿ ಅಣ್ಣವ್ರು ಬೇರೆ ಸಿಗ್ತೀನಿ ಅಂದರು, ಶಶಿ ಅಣ್ಣ, ಅವನು ಹಂಗೆ ಮಾತಾಡ್ಸ್ಕೊಂಡು ಹೋಗ್ಬೇಕು. ನೋಡಿ ಆ ಥರ ಐತೆ. ಕಡೆ ದೂರ ಕಾಣ್ತಿರೋದೆಲ್ಲ ಇವೆ. ಕಾರು ನೋಯ್ತಿಲ್ಲ, ಬಿಡ್ತಿಲ್ಲ. ಮಕ್ಕಳಣ್ಣ ಶಶಿ ಅಣ್ಣ The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿ ಕರೆಕ್ಟಾಗಿ 2-2:30 ನಿದ್ದೆ ಹೋದಾಯ್ತು. 2:30 ಹಾಕೋ ಮಲಿಕಿದ್ದು. ಇವಾಗ ಟೈಮ್ ಬಂದು 4:15 ಇವಾಗಿತ್ತು. ನಮ್ಮ ಚೇತು ಅವ್ರು ಬಂದು ಎಬ್ಬರಿಸಿದ್ರು. ನೋಡಿ ಅಲ್ಲಿ ಹೋಯ್ತಾರೆ ನೋಡಿ. ಹೋಗೆಲ್ಲ ಟೀ ಕುಡಿಬೇಕು. ಟೀ ಕುಡ್ದು ಫ್ರೆಶ್ ಅಪ್ ಆಗಬೇಕು ಸ್ವಲ್ಪ. ಅವರು ಸೂರತ್ ಹೋಗಿದ್ರು. ಸೂರತ್ತಿಂದ ಇವತ್ತು ಬರ್ತಾವ್ರೆ, ಯಾಕಂದರೆ ಮಳೆ ಸಿಕ್ಕಾಬಟ್ಟೆ ಸೂರತ್ತು, ಗುಜರಾತು ಆ ಕಡೆ ಎಲ್ಲ. ಅವರು ಪಾಪ ಒಂದು ವಾರನೋ 10 ದಿವಸ ಆಲ್ಟಾಗಿ ಬಂದಿರೋದು. ಇವಾಗ ಅಂಡರ್ಗ್ರೌಂಡ್ ಬಿಟ್ಟು ಹೋಯ್ತಾ ಇದ್ದೀವಿ, ಬಿಜಾಪುರ ಅಂಡರ್ಗ್ರೌಂಡು. ನಾನು ನಮ್ಮ ಬ್ರೋ ಗಾಡಿ ಓಡಿಸ್ತೀನಿ, ನನ್ನ ಅವ್ರು ಓಡಿಸ್ತಾರೆ, ವಿಡಿಯೋ ಮಾಡಬೇಕು. ನಡೀರಿ ಹೊಡೋಣ. ನಾವು ನಮ್ಮ ಬ್ರೋ ಗಾಡಿ ಓಡಿಸ್ತಾ ಇದ್ದೀವಿ. ಟಾಟಾ ಗಾಡಿ ಯಾವ್ದು ಜಾಸ್ತಿ ಓಡಿಸಿಲ್ಲ ನಾವು. ಟಾಟಾ ಅಲ್ಟ್ರಾ ಕೂಲರ್ ಏನೋ ತಗೊಂಡ್ರೆ ನಮ್ಮ ಬ್ರೋ ಅವ್ರ ಮನೆಗೆ. ಇವರು ಹೊಸಪೇಟೆ ಬಿಟ್ಟ ಮೇಲೆ ಫಸ್ಟ್ನೇ ಟೋಲ್ ಹತ್ರ ಟೀ ಕುಡಿಯೋಣ ಅಂತ ಹಾಕಿದ್ದೀವಿ. ಟೀ ಕುಡ್ಕೊಂಡು ಹೊರಡಬೇಕು. ನನಗೂ ಇದು ಆನಂದ್ ಗಾಡಿ GS08 ಆಗಲ್ಲ, ಯಾಕಂದರೆ ಒಂದು ಸತಿ ಗಲಾಟೆ ಆಗಿತ್ತಲ್ಲ. ಕರೆಕ್ಟಾಗಿ ಗಾಡಿನ ಅವರು ಅಂತ ತಿಳ್ಕೊಂಡಿಲ್ಲ ಗುರು. ಏನು ಬ್ರೋ ಸಮೇತರ ಏನು చేస్తావు? ಟೀ ಕುಡ್ಕೊಂಡು ಹೊರಡಬೇಕು ಈಗ. ಇಲ್ಲೇ ಸ್ವಾಮಿ ಹೋಟೆಲ್ ಊಟ ಮಾಡೋಣ ಅಂತ ಹಾಕಿದ್ದೀವಿ ಹಿರಿಯೂರು ಟೋಲಲ್ಲಿ. ನಾಷ್ಟ ಮಾಡ್ಕೊಂಡು ಹೋಗ್ಬೇಕು. ಇನ್ನೂ ಟೈಮ್ ಬಂದು 10 ಈಗ. ನಮ್ಮ ಚೇತು ಒಬ್ರು ಅವರು ಇನ್ನೇ ಹಾಕೋರು ಗಾಡಿನ. ಇಲ್ಲೇನಾದ್ರು ಊಟ ಮಾತ್ರ ಸೂಪರಾಗಿರ್ತೈತೆ. ಊಟ ಮಾಡ್ಕೊಂಡು ಒಂದ್ಸತಿ ಹೋಗ್ಬೇಕು.
ಶಿರಾಟ್ ಅವ್ರ ಹತ್ರ ಟೀ ಕುಡಿಯೋಣ ಅಂತ ಆಗ್ತದೆ, ಯಾಕಂದ್ರೆ ನಿದ್ದೆ ಸಿಕ್ಕಾಬಿಟ್ಟೆ ಇದೆ ಗೊತ್ತಾಯ್ತು. ಆಮೇಲೆ ನಮ್ಮ ಇವ್ರು ಸಿಕ್ಕಿದ್ರು, ನಮ್ಮ ಇರ್ಫಾನ್ ಅಣ್ಣ ಅವರು, ಅಲ್ಟ್ರಾ ಗಾಡಿ ತಿರುಗ್ತೇನೆ ಇಲ್ಲ ನೋಡು, ಹಾರ ನೋಡೋದು. ನಮ್ಮ ಚೇತವರು ಯಾಕೋ ಗೊತ್ತಾನೆ ಇಲ್ಲ, ಎಲ್ಲೋ ಹೊಟ್ಟವ್ರೆ. ಕ್ಯಾಮ್ರಾಮ್ಯಾನ್ ಇರ್ಫಾನ್ ಅಣ್ಣಗೆ ನೋಡಿ ವಿಡಿಯೋ ಮಾಡ್ತಾವ್ರೆ. ತಮಿಳ್ನಾಡು ಕಡೆ ಒಂದು ಬಿಡಲ್ಲ. ಹಾಂ ನೋಡಿ ಗಾಡಿ ಸೈಡ್ ಹೊಡಿತೀನಿ ನೋಡಿ. ನಮ್ಮ ಚೇತು ಅವರು ಏನು ಡಿಫ್ ಆಗ್ತಾ ಇದ್ರು. ಹಂಗೆ ನಮ್ಮ ಇರ್ಫಾನ್ ಗಾಡಿ ಏನೋ ರೆಡಿ ಮಾಡಕ್ಕೆ ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮ್ಯಾನೇಜರು ಇವರು ನೋಡಿ. ಆಲ್ಮೋಸ್ಟ್ ಶೋರೂಮ್ ಬಂದು 2-3 ವರ್ಷ ಆಯ್ತು. ನನಗೆ ಮನೆಯನ್ನ ಗಾಡಿ ಓಡಿಸೋಕೆ ಗೊತ್ತಿದ್ದು. ನಮ್ಮ ಚೇತು ಅವರು ಗುಜರಾತಿಂದ ಅವ್ರ ಮನೆಗೆ ಕೂಲರ್ ತಂದಿದ್ರು, ಅದನ್ನು ಕೊಡ್ತಾವ್ರೆ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಹೊರಡಬೇಕು, ಟೀ ಕುಡ್ಕೊಂಡು ನೋಡಿ. 7,000 ರೂಪಾಯಿ ಅಂತದು. ಈಗ ಹೊರಟಿದ್ದೀವಿ. ಈಗ ಇಲ್ಲೊಂದು ಏನು ಸೀನ್ ಆಯ್ತಪ್ಪ ಅಂದರೆ, ನನ್ನ ಗಾಡಿ ಇನ್ಸಿನ್ ಟೀ ಕುಡಿಯೋಕ್ಕೆ ನಮ್ಮ ಚೇತು ಗಾಡಿ ಹಿಂದೆ ನಿಂತಿತ್ತು. ಡೀಸೆಲ್ ಗಾಡಿ, ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿ ಬಂದು ಹಿಂದೆ ಗಾಡಿ ನಿಲ್ಸ್ಬಿಟ್ಟು ಯಾರೋ ನೋಡಿತಾನೆ. ಅಲ್ಲಿ ಇನ್ಸಿ ಟೀ ಕುಡಿತಾಯಿತ್ತು, ನೋಡೋನೆ. ಏನು ದುರಂಕಾರಗಳು ಗುರು ಲೋಕಲ್ ಅವ್ರಿಗೆ. ಅಂದರೆ ಎಲ್ಲರಿಗೂ ಅಂತಲ್ಲ, ಕೆಲವೊಬ್ರು ಸ್ವಲ್ಪ ದುರಂಕಾರಗಳು ಜಾಸ್ತಿ. ಇನ್ನೊಂದೇನಪ್ಪ ಅಂದರೆ, ಆ ಕಡೆಯಿಂದ ಬತ್ತಾ ರೋಡ್ ಕಿತ್ತಾಕ್ಬಿಟ್ಟವ್ರೆ. ಆಲ್ಮೋಸ್ಟ್ ಎಲ್ಲ ಬ್ರಿಡ್ಜ್ ಮೇಲೆ ಬಂದು ಯೂಟರ್ನ್ ಮಾಡಬೇಕು ಇಲ್ಲಿ ತರಕಾರಿ ಮಾರ್ಕೆಟ್ಗೆ ಹೋಗೋಕ್ಕೆ. ನಾನಿವಾಗ ಬ್ರಿಡ್ಜಲ್ಲಿ ಲೆಫ್ಟ್ ತಗೊಂಡು ಮತ್ತು ರೈಟ್ ತಗೊಂಡು ಹೋಗಬೇಕು. ಸೀದಾ ದೋಸಪೇಟೆ ಹೋಗಿ ಅಲ್ಲಿಂದ ಚಿಕ್ಕಬಳ್ಳಾಪುರ ಹೋಗಿ ಆದರೆ ನೈಟೇ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು. ಇಲ್ಲಿ ಒಂದು VRL ಗಾಡಿಯವನು ನಮ್ಮ ಗಾಡಿಗೆ ಚಮಾಯಿಸಿ ಟಚ್ ಮಾಡ್ಕೊಂಡು ಹೋಗಾನೆ. ನೋಡ್ಬರೋ ಇದೇ ಗಾಡಿ KA 631094 ಗಾಡಿ. ನಮ್ಮವನಂತೂ ಸೈಡ್ ಬಿಡ್ತಾ ಇಲ್ಲ. ಏನು ನಾಯಿ ಹೊಡೆದ ಹೊಡಿತಾನೆ. 5,000 ರೂಪಾಯಿ ಏನು ಅಂದಿದ್ದೀನಿ ನಿನಗೆ? 5,000 ರೂಪಾಯಿ ಆರನ್ನ ಹಾಕ್ಸಿದ್ದೀನಿ, ನೀನು ಹೊಡಿ ನಾನು ಹೊಡಿತೀನಿ ಅಂದ. 5,000 ರೂಪಾಯಿ ನಮ್ದು ಎಷ್ಟು 8,000 ರೂಪಾಯಿ ಆಲ್ಟ್ರೇಷನ್ ಮಾಡ್ತಾರೆ ಸೇರಿ. ಸೈಡ್ ಬಿಡಬೇಡ ಅಲ್ಲ ಆಗಲಿ ಅಣ್ಣ, ಒಂಚೂರು ಸೈಡ್ ಬಿಡೋಣ, ಅರ್ಜೆಂಟ್ ಅಂದರೆ ಬಿಡ್ಬೋದು. ಏನು ಆರನ್ ಐತೆ ಅಂತ ಆರನ್ ನೋಡ್ಕೊಂಡು ಅಂದರೆ ತೆಗೋರಿ ಅಲ್ವಾ? 30 ಲಕ್ಷ ಕೊಟ್ಟು ಬಳ್ಮಳ ಹಾಕಿದ್ದೀವಿ ಗಾಡಿಗೆ. ಅಲ್ಲ ಕಣ್ಣವ್ರ ಗಾಡಿ ಆಗಲಿ ಹೆಂಗೆ ಓಡಿಸ್ಬೇಕು ಹೇಳು? ಬಂಡವಾಳ ಹಾಕ್ರೆ ಗೊತ್ತಾಗ್ತೈತೆ, ಬಂಡವಾಳ ಹಾಕಿಲ್ಲ ಅಂದರೆ ಗೊತ್ತಾಗಲ್ಲ. ಇವನು ಯಾರು KSRTC ಕೈ ಐತೆ ಅಂದ್ರೆ ಕೈ ಇಕ್ತಾನೆ. ನಮ್ಗೆ ಬರಲ್ಲ ಬಿಡಿನ. ದೊಡ್ಡಬಳ್ಳಾಪುರ ಬಿಟ್ಟು ಹೋಗ್ತಾ ಇದೀನಿ ಚಿಕ್ಕಬಳ್ಳಾಪುರ ಕಡೆಗೆ. ಏನು ಮಾಡೋದು, ನಮ್ಮ ಸಬ್ಸ್ಕ್ರೈಬರ್ಗಳು ಸಿಗ್ತಾನೆ ಇರ್ತಾರೆ. ಟೈಮಿಂಗ್ಸ್ ಮಾಲ್ ಅಲ್ವಲ್ಲ, ಏನಾಗಲ್ಲ. ಮಾಮೂಲಿ ಟೈಮಿಂಗ್ಸ್ ಮಾಲ್ ಇದ್ದಾಗ ಸ್ವಲ್ಪ ಹಿಂಸೆ ಜಾಸ್ತಿ. ಏನು ಮಾಡೋಕ್ಕಾಗಲ್ಲ, ಮಾತಾಡ್ಸ್ಲೇಬೇಕು. ಅವರಿಂದನೇ ನಾವು ಇವಾಗ ಬಂದು ಚಿಕ್ಕಬಳ್ಳಾಪುರಕ್ಕೆ ಬಂದೆ. ನಮ್ಮದು ರಿಲಯನ್ಸ್ ಬಂದೈತೆ, ಅಲ್ಲಿ ಹಾಕೊಂಡು ಮಲಿಕಂತೀನಿ. ಕರೆಕ್ಟಾಗಿ ಅವರು 7:30-8 ಗಂಟೆಗೆ ಬಾ ಖಾಲಿ ಮಾಡ್ತೀನಿ ಅಂತ ಹೇಳೋರೆ. ಯಾಕಂದರೆ ಅದು ಯಾವುದೋ ಕಾಲೇಜ್ ಆಪೋಸಿಟ್ ಇರೋದು. ಯಾಕಂದರೆ ಕಾರ್ಗಳು ಇರ್ತವೆ, ಗಾಡಿಗಳು ತೆಗಿಯೋಕ್ಕಾಗಲ್ಲ, ಚಿಕ್ಕ ಗಾಡಿ ಮಾತ್ರ ಓಡಾಡೋದು ಜಾಗದಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಮಾಮೂಲಿ ರಿಲಯನ್ಸ್ ಬಂಕ್ ಹತ್ರ ಹೋಗಿ ಆಲ್ಟಾಗಿ ಒಂದು 7:30-8 ಗಂಟೆಗೆ ಬಿಡಬೇಕು. ಜೊತೆಗೆ ಜಾಮ್ ಕ್ಲಿಯರ್ ಆಗಿರುತ್ತೆ. ನಮ್ಮ ಚಂದ್ರು ಅಣ್ಣವ್ರು ಏನಾದ್ರು ಇಲ್ಲೇ ಇದ್ರೆ ಮೀಟ್ ಮಾಡುವ. ಪಾಯಿಂಟ್ ಬಂದೆ, ರೋಡ್ ಮಾತ್ರ ಸಿಕ್ಕಾಪಟ್ಟೆ ಚಿಕ್ಕ ಐತೆ. ಇವ್ರು ಅಣ್ಣವ್ರು ಅಡಿಗೆ ಇಳಿತಾ ಇಲ್ಲ, ಇಲ್ಲೇ ಬೀದರ್ ನೋಡ್ಕೊಂತವ್ರೆ. ಇನ್ನು ಎಷ್ಟು ದೂರ ಹೋಗ್ಬೇಕು? ಇಲ್ಲ ಅಣ್ಣ ಓಡಾಡ್ತಾರೆ. ಹಾಂ ಇರೋ ಹೋಗ್ಬೇಕಾದ್ರೆ ವರ್ಷ ಹೋಗ್ಬೇಕೇನಪ್ಪ? ಹಚ್ಚು ಅದ್ರ ಮೇಲೆ ಹೆವಿ ಹಿಂಸೆ ಬ್ರೋ. ಇವಾಗ ಟೈಮ್ ಬಂದು 11 ಗಂಟೆ. ಇಲ್ಲಿ ಹೋಟ್ಲು ಓಪನ್ ಇಲ್ಲ ಅಂತೇಳಿ ನಾವು ಇಮ್ರಾನ್ ಅಣ್ಣಂಗೆ ಫೋನ್ ಮಾಡಿದ್ದೆ. ಅವರು ಊಟ ಪಾರ್ಸಲ್ ತಗೊಂಬಂದಿದ್ದಾರೆ, ಕೊಟ್ಬಿಟ್ಟು ಅವ್ರು ಮನೆಗೆ ಹೋಗ್ತಾರೆ. ಇಮ್ರಾನ್ ಅಣ್ಣ ಯಾರು ಅಂತೇಳಿ ತೋರಿಸ್ತೀನಿ. ಅವ್ರು ಏನು ಅಂದ್ಕೊಂತಾರೆ ಗೊತ್ತಿಲ್ಲ, ವೀಡಿಯೋ ಮಾಡಿದ್ರೆ ನೋಡೋಣ. ಈಗ ಊಟ ಮಾಡ್ತಾಯಿದ್ದೀನಿ. ನಮ್ಮ ಇಮ್ರಾನ್ ಅಣ್ಣ ಇವಾಗ ತಂದ್ಕೊಟ್ಟು ಹೋದರು. ದೇವರಣ್ಣ ಗುರು ನಮ್ಮ ಮಧ್ಯಾಹ್ನ ಊಟ ಮಾಡಿರಲಿಲ್ಲ.
ಥ್ಯಾಂಕ್ಸ್ ಇಮ್ರಾನ್ ಅಣ್ಣ. ಅವರು ಅವೆಲ್ಲ ಬಿದ್ದಿದ್ರು, ಏನು ಹೇಳೋಕ್ಕಾಗಿಲ್ಲ. ನೋಡಿ ಚಿಕ್ಕಬಳ್ಳಾಪುರದಲ್ಲಿ ನಮಗೆ ಇರೋರು ಅಂದರೆ ಅವರೊಬ್ಬರೇ, ಅಂದರೆ ಫುಲ್ ಪರಿಚಯ. ಇವಾಗ ಟೈಮ್ ಒಂದು ಕಾಲು ಈಗ ಹೊರಟಿದ್ದೀನಿ, ಖಾಲಿ ಮಾಡ್ಕೊಂಡು ಈಗ ಸೀದಾ ದಾಸಪೇಟೆ ಹೋಗಿ ಅಲ್ಲಿಂದ ಊರು ಹೋಗ್ತೀನಿ. ನೋಡ್ಗುರು ಮಳೆ, ನೋಡ್ಗುರು ಇವಾಗ ಮಳೆ. ಹಾಂ ನಮ್ಮ ಅದೃಷ್ಟ ನೋಡಿ, ಹಿಂಗೆ ಖಾಲಿ ಹಂಗೆ ಮಳೆ ಬಂದೈತೆ, ಅದೇ ಅದೃಷ್ಟ ಅಂತಾರಲ್ಲ, ಅದೇ ಅದೃಷ್ಟ. ಹಾಂ ಗುರು ದೇವರನ್ನೇ ಸ್ಪಾಟ್ ಹಾಕ್ಬಿಡೋಂಗೆ ಗುರು. ನಾನು ಫುಲ್ ಗ್ಲಾಸ್ ಎತ್ಕೊಂಡಿದ್ದೀನಿ, ತಡೀರಂತೂ. ತಿರ್ಗಾ ನೋಡು ರೈಟಲ್ಲೇ ಹೋಯ್ತಾನೆ. ನಿದ್ದೆ ಮಾಡ್ಬೇಕಲ್ವಾ, ನಿದ್ದೆ ಬಂದಾಗ. ಹಾಂ ಮನೆ ಒಳಗೆ ಏನೋ ಹೇಳ್ತಾರಲ್ಲ ಹಂಗೆ ಕಾಯ್ತಾ ಇರ್ತಾರೆ ಪಾಪ. ಏನು ಮಾಡೋಣ, ಡಬಲ್ ಡ್ರೈವರ್ ಇರೋಂಗೆ ಕಾಣ್ತಾರಪ್ಪ ಅವರು. 28 ಪಾಸಿಂಗು. ನಂಗೆ ದೇವರಣೆ ನನ್ನ ಗಾಡಿ ನಾನು ಟಚ್ ಆಗಿದ್ದೆ, ಇದು ದಡೀರಂತಲ್ಲ, ನಾನು ಹಿಂಸೆ ಆಗ್ಬಿಟ್ಟೆ. ಏನೇನು ಆಯ್ತೇನೋ ಅಂತ, ಗಾಡಿಗೆ ಏನಾಗಲಿ ಅವನಿಗೇನಾಗ್ಲಿವಲ್ಲ. ನನ್ನ ಪ್ರಕಾರ ಏನೂ ಆಗಿಲ್ಲ ಅಂದ್ಕೊಂತೀನಿ. ಇವನ್ಯಾರ ನೋಡಿ ಗಾಡಿ ರಿವರ್ಸ್ ಹೊಡೆಯೋಕೆ ಹೋಗಿ ಗಾಡಿ ಊದ್ಕೊಂಬಿಟ್ಟೈತೆ ನೋಡಿ. ಸರಿ ಫ್ರೆಂಡ್ಸ್, ಇನ್ನು ಊರಿಗೆ ಹೋಗಿ ಸಿಗೋಣ. ಎಲ್ರಿಗೂ ಬಾಯ್.